ಇನ್ನು ಗೃಹ ಜ್ಯೋತಿ ಕೆರೆ ನೀರು ತೆಗೆದು ಕೆರೆಗೆ ಚೆಲ್ಲೋದು, ಇದರೇನು ಅರ್ಥ? ಗೃಹ ಜ್ಯೋತಿ ಅದು ಮೊದಲು 500 ರೂಪಾಯಿ ಬಿಲ್ ಬರಲಿ 1500 ರೂಪಾಯಿ ಬಿಲ್ ಬರ್ತೈತಿ. ನೀವು ಹೆಂಗೆ ಕೊಟ್ಟಂಗ ಆಯ್ತು ಶಕ್ತಿ ಯೋಜನೆ, ಅದು ನೀವು 200 ಯೂನಿಟ್ ಹೇಳಿದ್ರಿ, ಈಗ ಕೊಡೋದು ಎಷ್ಟು? ನೀವು 50 ಯೂನಿಟ್ ಕೊಡ್ತೀರಿ. ನಮ್ಮ ಸರ್ಕಾರನ 72 ಯೂನಿಟ್ ಕೊಡ್ತಿದ್ಲ ಫ್ರೀಯಾಗಿ, ಉಚಿತವಾಗಿ SC ST ಜನರಿಗೆ, ಹಿಂದುಳಿದ ವರ್ಗದವರಿಗೆ, ಸ್ಲಮ್ದವರಿಗೆ ನಮ್ಮ ಸರ್ಕಾರದ ಯೋಜನೆ ಇತ್ತು. ನೀವು ಶ್ರೀಮಂತರಿಗೆ ಇನ್ನು ಕೆಲವು ಮಂದಿ ಕೊಟ್ಟಿದ್ರಿ. ನೀವು ನಮ್ಮ ರಾಜ್ಯದಲ್ಲಿ 1,62,00,000 ಗೃಹಗಳಿಗೆ ಈಗಾಗಲೇ ಫ್ರೀ ಎಲೆಕ್ಟ್ರಿಸಿಟಿ ಕೊಡ್ತಾ ಇದೆ. ನಮ್ಮ ರಾಜ್ಯದ ಆವರೇಜು 53 ಯೂನಿಟ್. ನಾವೇನು ಮಾಡಿದ್ವಿ, 200 ಯೂನಿಟ್ ತನಕ ಒಂದು ವರ್ಷ ಅವರು ಎಷ್ಟು ಉಪಯೋಗಿಸಿದಾರೆ ಅದರ ಆವರೇಜ್ ತೆಗೆದು ಅದಕ್ಕೆ 10% ಎಕ್ಸ್ಟ್ರಾ ಕೊಟ್ಟಿದ್ವಿ. ಮೊನ್ನೆ ತಾನೇ ಮುಖ್ಯಮಂತ್ರಿಯವರು ಏನಾಗಿದೆ, ಕಡಿಮೆ ಯಾರು ಯೂಸ್ ಮಾಡ್ತಾರೆ 48 ಯೂನಿಟಿಂದ ಅವರಿಗೆ 10% ಆದರೆ ಅವ್ರಿಗೇನು ಹೆಚ್ಚಿಸೋದಿಲ್ಲ. ಸುಮಾರು ಫಾರ್ ಎಕ್ಸಾಂಪಲ್ 20 ಯೂನಿಟ್ ತಗೊಳ್ಳೋರಿಗೆ 10% ಆಗ್ಬಿಟ್ರೆ ಬರೀ 2 ಯೂನಿಟ್ ಎಕ್ಸ್ಟ್ರಾ ಬರುತ್ತದೆ ಅಂದ್ಬಿಟ್ಟು ಈಗ ನಾವೇನು ಮಾಡಿದ್ರೆ ಅವರಿಗೆ 10 ಯೂನಿಟ್ 48 ಯೂನಿಟ್ ತನಕ 10 ಯೂನಿಟ್ ಎಕ್ಸ್ಟ್ರಾ ಮಾಡುವಂಥ ಕೆಲಸ ಮಾಡ್ತೀವಿ. ಇದರಿಂದ 1,62,00,000 ಜನಕ್ಕೆ ಇದು ಮಾಡಿ ನಿಮ್ಮ ಸರ್ಕಾರ ಆಯ್ತು ಮುಂದೆ ಹೋಗ್ಲಿ. ಆಯ್ತು ಮುಂದೆ ಹೋಗ್ಲಿ. ಯತ್ನಾಳ್ ಅವರೇ ನೀವು ಮಂತ್ರಿ ಅವ್ರಿಗೆಲ್ಲ ವಿಷಯ ಗೊತ್ತಿದೆ, ಯತ್ನಾಳ್ ಅವ್ರಿಗೆಲ್ಲ ವಿಷಯ ಗೊತ್ತಿದೆ. ಮೊಸರಲ್ಲಿ ಹೋಗಿ ಕಲ್ಲು ಹುಡ್ಕಲಿಕ್ಕೆ ಹೋದ್ರೆ ನಾವೇನು ಮಾಡ್ಲಿಕ್ಕೆ ಆಗೋದಿಲ್ಲ. ನಾವು ಏನ್ ಮಾಡಿದೀವಿ ಅಂದ್ರೆ 200 ಯೂನಿಟ್ ತರಕ ಅವರು ಒಂದು ವರ್ಷದಲ್ಲಿ ಆವರೇಜ್ ಎಷ್ಟು ಯೂಸ್ ಮಾಡಿದಾರೆ ಅದಕ್ಕೆ ಕೊಟ್ಟಿದ್ದೀವಿ. ಈಗ ಒಬ್ಬರು ಕೇಳಿ ಒಂದು ನಿಮಿಷ ಕೇಳಿ. ಈಗ ಒಂದು ಮನೆಯವರು ಕೇಳಿ ನಿಮ್ಗೆ ಕೊಡ್ಲಿಕ್ಕೆ ಶಕ್ತಿ ಇಲ್ಲ, ನೀವು ಯಾಕೆ ಹೇಳ್ತೀರಾ? ನೀವು ಕೊಟ್ಟಿದ್ರ ಏನಾದ್ರು? ಈಗ ಹೇಳಿದಾರಲ್ಲ ಪ್ರಧಾನಮಂತ್ರಿಯವರು 300 ಯೂನಿಟ್ ಕೊಡ್ತೀವಿ ಅಂದ್ಬಿಟ್ಟು ಇದು ಮಾಡಿದ್ದಾರೆ. ಏನು 300 ಯೂನಿಟ್ ಕೊಡ್ತಾರೆ? ಎಲ್ಲಿ ಕೊಡ್ತಾರೆ 300 ಯೂನಿಟ್? ನಾನು ರೂಫ್ ಟಾಪ್ ಅಲ್ಲಿ ಯಾರು ಮಾಡಿದ್ರೆ ನೀವು ಸಬ್ಸಿಡಿ ಕೊಡ್ತೀರಾ? ಈಗಲೇ ಸಬ್ಸಿಡಿ ಇತ್ತು, ಇದು ಸ್ವಲ್ಪ ಸಬ್ಸಿಡಿ ಜಾಸ್ತಿ ನಡೆದ ಸರ್ಕಾರ ಬೆನಿಫಿಷರೀಸ್ ಏನು ಕಂಪ್ಲೇಂಟ್ ಇಲ್ಲ, ಇವ್ರದೇ ಕಂಪ್ಲೇಂಟ್. ಆಯ್ತು ಸಮಿ ಯಾರು ಒಂದು ಪ್ರತಿಭಟನೆ ಏನು ಮಾಡಿಲ್ಲ. ಹರೀಶ್ ಇವ್ರು ಹೇಳ್ತಾರ ಇಲ್ಲ ಅಟ್ಟ ಕಡಿಮೆ ಸುಟ್ಟವ್ರಿಗೆ ಕಡಿಮೆ ಕೊಡ್ತೀವತ್ತ. ನೀವ್ ಯಾಕೆ ಹೇಳಿಲ್ಲ ಮೊದಲ? ಆಯ್ತು ನಿಮ್ ಪ್ರಣಾಳಿಕೆಗಳು ಹೇಳ್ಬೇಕಾಗಿತ್ಲ. ನಿಮ್ಮ ಮನಿ ಎಷ್ಟು ಬಿಲ್ ಬರ್ತೈತಿ ಅದಕ್ಕೆ 10% ಹೆಚ್ಚಾಗಿ ಕೊಡ್ತೀವಿ ಅಂತ ಹೇಳ್ಬೇಕಾಗಿದ್ರ. ನೀವು ಮಂದಿನ ಚೀಟಿಂಗ್ ಮಾಡ್ಯಾರಿ. ಮಂತ್ರಿಗಳವ್ರು ಮಾತಾಡಿ ಬಿಡಿ. ಹೇಳ್ತೀನಿ ನಿಮಗೆ. ಕಾರ್ಯಕ್ರಮ ಇಂಪ್ಲಿಮೆಂಟ್ ಮಾಡುವಾಗ ಕೆಲವು ಅಡಕು ತೊಡಕುಗಳು ಬರೋದು ಅದನ್ನ ಸರಿ ಮಾಡಿಸೋಂತ ಕೆಲಸ ಮಾಡಿದೀವಿ ಹೊರತು ಅವ್ರಿಗೆ ತೊಂದರೆ ಕೊಡುವಂತ ಕೆಲಸ ಮಾಡ್ತಾ ಇಲ್ಲ. ಅಲ್ಲ ನಾನು ಹೇಳ್ತೇನ್ರಿ, ಚರ್ಚೆ ಬೇಡ, ಬಜೆಟ್ ಮುಂದುವರಿಸಿ. ಬಡವರಾಗೆ ಉಳಿಬೇಕಾ? ಆಯ್ತು, ಅವ್ರು ಇನ್ನೂ ಏನ್ ಮನ್ಯಾಗ ಫ್ರೀಜ್ ತಗೊಳ್ಳೋದು ಅವ್ರಿಗೆ ಅವಕಾಶ ಆದಾಗ ಮತ್ತು ಬೋರ್ ಹಾಕೊಂಡು ನೀರು ತಗೊಳ್ಳೋದು ಬೇಡ ಅವ್ರಿಗೆ. ನೀವು ಅಲ್ಲೇ ಉಳಿಬೇಕಾಗೋಚನೆಯಿಂದ ಈ ಸ್ಕೀಮ್ ವಿಫಲ ಆಗೈತೆ ಅನ್ನುವಂಥದ್ದನ್ನು ಹೇಳ್ತಾನೆ. ಇದ್ರೊಳಗೆ ಏನ್ ಅವ್ರಿಗೆ ಲಾಭ ಆಗಿಲ್ಲ. ನೀವು ಇರ್ಬೋದು 1,20,00,000 ಫಲಾನುಭವಿಗಳು ಇರ್ಬೋದು. ಅದ್ರಾಗ ನಮ್ಗ 50-60 ಲಕ್ಷ ನಮ್ಮ ಮೊದಲೇ ಉಚಿತವಾಗಿ 72 ಯೂನಿಟ್ ಫ್ರೀ ಕೊಡ್ತಿದ್ರ ಭಾಗ್ಯ ಜ್ಯೋತಿ ಒಳಗ. ಅದು ಜನ ಇದ್ರಾಗ ಸೇರಿ ನೀವು ಅದ್ರಾಗ ಎಕ್ಸ್ಟ್ರಾ ನಿಮ್ದೇನ್ ಕೊಡ್ತೀರಿ ಹೇಳ್ರಿ ಅವ್ರಿಗೆ. ಮುಂದೆ ಹೋಗ್ಲಿ. ಇದು ಗೃಹ ಜ್ಯೋತಿ, ಇನ್ನು ಗೃಹಲಕ್ಷ್ಮಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.